ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬಂದು ಶನಿವಾರ, ಟೈಮ್ ಆಗಲು 9:45 ಆಗಿದೆ. ಇನ್ನೇನು 10 ಗಂಟೆ ಹತ್ತತ್ರ ಆಗ್ತಾ ಬರ್ತಾ ಇದೆ. ಈಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು, ಮುದ್ದೆಗೆ ಇಟ್ಟಿದ್ದೀನಿ. ಬಿಸಿ ಮುದ್ದೆ ಮಾಡೋಣ ಅಂತ ಹೇಳಿ ಅಕ್ಕಿ ಹಾಕ್ಬಿಟ್ಟು, ಇವಾಗ ಅಕ್ಕಿ ಚೆನ್ನಾಗಿ ಬೆಂದ ಮೇಲೆ ಹಿಟ್ಟು ಹಾಕಿದ್ದೀನಿ, ಸ್ವಲ್ಪ ಚೆನ್ನಾಗಿ ಕುದೀಲಿ ಅಂತ ಹೇಳ್ಬಿಟ್ಟು. ಈ ಕಡೆ ಬಂದು ಪಪ್ಪು ಮಾಡಿದೆ ಒಂದು ಸ್ವಲ್ಪ ನೈಟು, ಅದನ್ನು ಬಿಸಿಗಿಟ್ಟಿದ್ದೀನಿ. ಇವಾಗ ಏನು ಸಾಂಬಾರು ಮಾಡಲಿಲ್ಲ, ರಾತ್ರಿ ಸ್ವಲ್ಪ ಬೇಳೆ ಪಪ್ಪು ಮಾಡಿದೆ, ಚೆನ್ನಾಗಿರುತ್ತೆ ಬಿಸಿ ಮುದ್ದೆಗೆ ಅಂತ ಹೇಳಿ ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡಿದ್ದೀನಿ. ಬೆಳಗ್ಗೆ ಕೂಡ ಎದ್ದ ತಕ್ಷಣ ಬಿಸಿ ಮಾಡಿದ್ದೆ, ಇನ್ನೊಂದು ಸತಿ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಬಿಸಿ ಮಾಡ್ತಾಯಿದ್ದೀನಿ. ಬಿಸಿ ಮಾಡಿದಷ್ಟು ಚೆನ್ನಾಗಿರುತ್ತೆ, ಸಾಂಬಾರು ಕೂಡ ಟೇಸ್ಟ್ ಬರುತ್ತೆ, ಮತ್ತು ಬೇಗ ಕೂಡ ಅಳಿಸೋಗೋದಿಲ್ಲ, ಚೆನ್ನಾಗಿರುತ್ತೆ ಅಂತ ಹೇಳಿ ಅವಾಗವಾಗ ಬಿಸಿ ಮಾಡ್ತಾ ಇರ್ತೀನಿ. ಒಂದು ಸ್ವಲ್ಪನೇ ಮಾಡಿದ್ದು ನೈಟು, ಇನ್ನು ಒನ್ ಟೈಮ್ ಅಲ್ವಾ, ಅದಕ್ಕೆ ಜಾಸ್ತಿ ಖರ್ಚಾಗಲಿಲ್ಲ, ಇನ್ನೊಂದು ಸ್ವಲ್ಪ ಇತ್ತು, ಅದಕ್ಕೆ ಬಿಸಿ ಮಾಡ್ತಾಯಿದ್ದೀನಿ. ಊಟ ಮುಗಿಸ್ಬಿಟ್ಟು ಸ್ವಲ್ಪ ಕ್ಲೀನಿಂಗ್ ಕೆಲಸ ಇದೆ, ಕ್ಲೀನಿಂಗ್ ಕೆಲಸ ಮಾಡಬೇಕು. ತುಂಬ ದಿನ ಇದ್ದು ಒಂದು ಸ್ವಲ್ಪ ಡೀಪ್ ಕ್ಲೀನ್ ಮಾಡಿಲ್ಲ ನಾನು, ಅದಕ್ಕೆ ಇವತ್ತು ಹೆಂಗಿದ್ರು ಕೂಡ ಶನಿವಾರ ಅಲ್ವಾ, ಇನ್ನು ದೇವ್ರ ಪೂಜೆ ಏನು ಮಾಡೋದಿಲ್ಲ ಇವತ್ತು ಸದ್ಯಕ್ಕೆ. ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇದ್ದೀನಿ, ನೋಡಬೇಕು ಹೆಂಗಾಗುತ್ತೋ ಗೊತ್ತಿಲ್ಲ. ಜಾಸ್ತಿ ದಿನ ಆಯಿತು, ಪೊರೆ ಕೂಡ ಹಂಗೆ ಕಾಣಿಸ್ತಾ ಇದೆ, ಜಾಡ್ ಕಟ್ಬಿಟ್ಟಿದೆ ಸ್ವಲ್ಪ, ಅದೆಲ್ಲ ಸ್ವಲ್ಪ ತೆಗಿಬೇಕು. ಏನಂದರೆ ಜಾಡ್ ತೆಗಿಯೋದು ಇದಿರಲಿಲ್ಲ ನನ್ನ ಹತ್ರ, ಮೊನ್ನೆ ಬಂದಿದ್ದು ತೊಗೊಂಡಿದ್ದೀನಿ, ಹೊಸ ತೊಗೊಂಡೆ, ಅದಕ್ಕೋಸ್ಕರ ಇವಾಗ ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು. ಇನ್ನು ಚಪ್ಪರ ಕೆಳಗಂತೂ ನೋಡೋದಕ್ಕೆ ಆಗ್ತಾಯಿಲ್ಲ, ಅಷ್ಟು ಜಾಡ್ ಕಟ್ಬಿಟ್ಟಿದೆ, ಅದಕ್ಕೊಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊತೀನಿ. ಇದು ತೊಗೊಂಡಿದ್ದೀನಿ ಇವತ್ತು ತೊಗೊಂಡಿಲ್ಲ, ಇದು ಮೊನ್ನೆ ಗುರುವಾರನೇ ಏನೋ ತೊಗೊಂಡೆ, ನಾನು ಬಂದಿತ್ತು ತೊಗೊಂಡಿದ್ದೀನಿ. ಈ ಥರ ಇದ್ರಂತೂ ತುಂಬ ಹೆಲ್ಪ್ ಆಗುತ್ತೆ ನಮಗೆ, ಧೂಳೆಲ್ಲ ತೆಗಿಯೋದಕ್ಕೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ಇದೆಲ್ಲ ಸ್ವಲ್ಪ ಡೀಪ್ ಕ್ಲೀನ್ ಮಾಡಬೇಕು ಮನೆಯೆಲ್ಲ. ಫಸ್ಟು ಊಟ ಮುಗಿಸ್ಬಿಟ್ಟು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಫ್ರೆಂಡ್ಸ್, ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಇವಾಗ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿದೆ, ಅದಕ್ಕೋಸ್ಕರ ಸರಿಯಾಗಿ ವೀಡಿಯೋಸ್ ಮಾಡ್ತಾಯಿಲ್ಲ ನಾನು, ವೀಡಿಯೋಸ್ ಕೂಡ ಬರ್ತಾಯಿಲ್ಲ ನಿಮಗೆ ಸರಿಯಾಗಿ ಟೈಮ್ ಟು ಟೈಮು. ಅದಕ್ಕೋಸ್ಕರ ಅಟ್ಲೀಸ್ಟ್ ಒಂದಿನ ಬಿಟ್ಟು ಒಂದಿನಾದರೂ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಹಾಗೆ ನೋಡಿ ಸಪೋರ್ಟ್ ಮಾಡಿ. ಇನ್ನು ಮುದ್ದೆ ಕೂಡ ಚೆನ್ನಾಗಿ ಬೆಂದಿತ್ತು, ಇವಾಗ ಕೂಡಿಸ್ಕೊತಾ ಇದ್ದೀನಿ. ಇನ್ನು ಸ್ಟವ್ ಮೇಲಂತೂ ನೀಟಾಗಿ ಕೂಡಿಸ್ಕೊಳ್ಳೋದಕ್ಕೆ ಬರೋದಿಲ್ಲ ಹೇಳ್ಬೇಕಂದ್ರೆ, ಯಾಕೆಂದರೆ ಪಾತ್ರೆ ಅಂತೂ ಸರಿಯಾಗಿ ಕುತ್ಕೊಳ್ಳೋದಿಲ್ಲ, ಗ್ರಿಪ್ ಸಿಗೋದಿಲ್ಲಲ್ಲ ಅದಕ್ಕೆ. ಇನ್ನು ಒಲೆ ಮೇಲೆ ಆದ್ರಂತೂ ಈಸಿಯಾಗಿ ನಾವು ನೀಟಾಗಿ ಅದರಲ್ಲೇ ಸ್ವಲ್ಪ ಕೂಡಿಸ್ಕೋಬೋದು ಮುದ್ದೆನ, ಆದರೆ ಸ್ಟವ್ ಮೇಲೆ ಕೂಡಿಸ್ಕೊಳ್ಳೋದಕ್ಕಾಗೋದಿಲ್ಲ. ಇನ್ನು ಅದಕ್ಕೋಸ್ಕರ ನಾನು ಕೆಳಗಿಳಿಸ್ಕೊತೀನಲ್ಲ, ಅವಾಗಂತೂ ನೀಟಾಗಿ ನಾದ್ಕೊತೀನಿ, ಒಂದು ಚೂರು ಕೂಡ ಗಂಟಿಲ್ಲದೆ ಮತ್ತು ಸ್ವಲ್ಪ ಹಿಟ್ಟಿಟ್ಟು ಇಲ್ಲದೆ ಥರ ನೀಟಾಗಿ ಕೂಡಿಸ್ಕೊಂಡು ಮುದ್ದೆ ಕಟ್ತೀನಿ. ನನಗೆ ತುಂಬ ಇಷ್ಟ. ಇವಾಗ ಬಂದು ಜಾಸ್ತಿ ಸ್ವಲ್ಪ ಮುದ್ದೆನೇ ಮಾಡ್ತಾಯಿರ್ತೀನಿ, ಬೆಳಗ್ಗೆ ಆಗಲಿ ಇಲ್ಲ ಸಾಯಂಕಾಲ ಆಗಲಿ ಜಾಸ್ತಿ ಮುದ್ದೆ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಒಂದೊಂದು ಸತಿ ನಾನು ವೀಡಿಯೋಸ್ ಏನೂ ಮಾಡೋದಿಲ್ಲ, ಇನ್ನು ಮಾಡಿರೋದನ್ನೇ ಮಾಡ್ತಾಯಿರ್ತೀನಲ್ವ, ಅದು ನೀನೇನು ಶೇರ್ ಮಾಡ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಇನ್ನು ಸುಮ್ಮನೆ ಆಗಿಬಿಟ್ಟಿದ್ದೀನಿ. ಸ್ವಲ್ಪ ಹುಷಾರಿಲ್ಲ, ತುಂಬಾ ಹುಷಾರಿಲ್ಲ, ಆದರೂ ಕೂಡ ಸ್ವಲ್ಪ ಆ್ಯಕ್ಟಿವ್ ಆಗೇ ಇದ್ದೀನಿ. ಹುಷಾರಿಲ್ಲ ಅಂತ ಕುತ್ಕೊಂಡ್ರಂತೂ ನಮ್ಮನ್ನು ಹಂಗೆ ಮೂಲೆಗೆ ಇಡಿಸ್ಬಿಡುತ್ತೆ. ಅದಕ್ಕೋಸ್ಕರ ಆದಷ್ಟು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕೆಲಸಗಳು ಮಾಡಿಕೊಂಡು ಸ್ವಲ್ಪ ಆ್ಯಕ್ಟಿವ್ ಆಗಿ ಇರೋಣ ಅಂತ ಹೇಳ್ಬಿಟ್ಟು ನಾನು ಹಂಗೆ ಸ್ವಲ್ಪ ಡಿಸೈಡ್ ಮಾಡಿಬಿಟ್ಟು ಇವತ್ತು ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಫುಲ್ಲು ಒಂಥರ ಸುಸ್ತು ಅನಿಸ್ತಾ ಇರುತ್ತೆ, ಗೊತ್ತಲ್ಲ ಹೆಣ್ಮಕ್ಳು ಪ್ರಾಬ್ಲಮ್ ಏನಂತ ಹೇಳ್ಬಿಟ್ಟು. ಒಂದೊಂದು ಸತಿ ಚೆನ್ನಾಗಿರುತ್ತೆ, ಒಂದೊಂದು ಸತಿ ಹೇಳೋದಕ್ಕೆ ಆಗೋದಿಲ್ಲ, ಅಷ್ಟೊಂದು ಇದಾಗ್ಬಿಟ್ಟಿರುತ್ತೆ. ಅದಕ್ಕೆ ನಾನು ಬಂದುಬಿಟ್ಟು ಏನಾದರೂ ಆಗಲಿ ಇವತ್ತು ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡ್ಕೊಡೋಣ, ಆ ಕೆಲಸದ ಕಡೆ ಗಮನ ಕೊಡೋಣ, ಮತ್ತು ಸುಮ್ಮನೆ ಹುಷಾರಿಲ್ಲ ಅಂತಂದರೆ ಅದಂಗೆ ಮೈಂಡಲ್ಲಿ ಉಳ್ಕೊಂಬಿಡುತ್ತೆ. ಸುಮ್ಮನೆ ತಿನ್ನೋದು ಮಲಗೋದು ಅದೇ ಕೆಲಸ ಆಗಿಬಿಡುತ್ತೆ, ಮನೇಲಿ ಕೆಲಸ ಎಲ್ಲ ಹಂಗೆ ಇದೆ ಅಂತ ಹೇಳ್ಬಿಟ್ಟು ನನಗೆ ನಾನೇ ಇದು ಮಾಡಿಕೊಂಡು ಇನ್ನು ಕೆಲಸ ಎಲ್ಲ ನೆನೆಸ್ಕೊಂಡೆ. ಅಪ್ಪ ಈ ಥರ ಇದ್ದರೆ ಏನು ಸಡನ್ನಾಗಿ ಯಾರಾದರೂ ಬಂದರೂ ಕೂಡ ಮನೆ ನೋಡಿ ಯಾವ ಥರ ಇದೆ ಅಂತೇಳ್ಬಿಟ್ಟು ನಾನೇ ಅಂದ್ಕೊಂಡು ಇವಾಗ ಫಸ್ಟು ಅಡುಗೆ ಮಾಡ್ಕೊಂಡು ಊಟ ಮಾಡಿ ಆಮೇಲೆ ಕೆಲಸ ಸ್ಟಾರ್ಟ್ ಮಾಡ್ಕೊಡೋಣ ಅಂತ ಹೇಳಿ ಇವಾಗ ಅಡುಗೆ ಎಲ್ಲ ಮಾಡ್ಕೊತಾ ಇದ್ದೀನಿ. ಇನ್ನು ಚಿಂತೆ ಮಾಡಿದಷ್ಟು, ಯೋಚನೆ ಮಾಡಿದಷ್ಟು, ಮನಸ್ಸಿಗೆ ಏನಾದರೂ ಸ್ವಲ್ಪ ನೋವಾದಾಗ ಅದ್ರ ಬಗ್ಗೆನೇ ಥಿಂಕ್ ಮಾಡಿದಷ್ಟು ನಮಗೆ ಹೆಲ್ತ್ ಅನ್ನೋದು ತುಂಬ ಹದಗೆಟ್ಟೋಗುತ್ತೆ. ಅದಕ್ಕೋಸ್ಕರ ಆದಷ್ಟು ಏನೇ ಕಷ್ಟ ಇರಲಿ ಸುಖ ಇರಲಿ ಜಾಸ್ತಿ ಮನಸ್ಸಿಗೆ ಹಚ್ಕೊಳ್ದೆ, ಜಾಸ್ತಿ ಅದನ್ನು ಮೈಂಡಲ್ಲೇ ಇಟ್ಕೊಳ್ದೆ ಆರಾಮ್ಸೆ ಏನು ಕಷ್ಟ ಬರುತ್ತೆ, ಇವತ್ತು ಕಷ್ಟ ಬಂದಿದ್ರೆ ಅಂದರೆ ನಾಳೆ ಅದನ್ನು ಸಾಲ್ವ್ ಮಾಡ್ಕೊಳ್ಳೋಷ್ಟು ಇದಿರುತ್ತೆ ಅಂತ ಅಂದ್ಕೊಂಡು ನಮಗೆ ನಾವೇ ಧೈರ್ಯ ತಂದ್ಕೋಬೇಕು. ನಮಗೋಸ್ಕರ ಯಾರಾದರೂ ಧೈರ್ಯ ಹೇಳೋರಿದ್ದರೆ ಚೆನ್ನಾಗಿರುತ್ತೆ, ಬಟ್ ಸದ್ಯಕ್ಕೆ ಯಾರು ಇರೋದಿಲ್ಲಲ್ವ, ಅದಕ್ಕೋಸ್ಕರ ನಾವೇ ಸ್ವಲ್ಪ
ಬೇಜಾರು ಮಾಡ್ಕೋಬೇಕು. ಆಮೇಲೆ ನಮ್ಮ ಮನಸ್ಸಲ್ಲಿ ನಾವೇ ಅಂದ್ಕೊಂಡು ನಾವೇ ಧೈರ್ಯ ತೊಗೊಂಡು ನಮ್ಮ ಜೀವನನ ಸಾಗಿಸ್ಕೊಂಡು ಹೋಗಬೇಕು. ಅದೇ ಬೆಸ್ಟ್ ಅಂತಲೇ ಹೇಳ್ಬೋದು. ಇನ್ನು ನೋಡ್ತಾ ಇರ್ಬೋದು, ಮುದ್ದೆ ಕಟ್ಬಿಟ್ಟು ಬಿಸಿ ಮುದ್ದೆ ತುಂಬ ಬಿಸಿ ಬಿಸಿ ಇತ್ತು. ಇನ್ನು ಬೇಗ ತಿನ್ಕೊಂಬಿಡೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ನನಗಂತೂ ಈರುಳ್ಳಿ ಯಾವಾಗಲೂ ಇರಬೇಕು ಊಟಕ್ಕೆ ಜೊತೆಗೆ, ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇವಾಗ ಒಂದು ಮುದ್ದೆ ಇಟ್ಕೊಂಡು ಸ್ವಲ್ಪ ಬೇಳೆ ಪಪ್ಪು ಹಾಕ್ಕೊಂಡು ಇನ್ನು ಈರುಳ್ಳಿ ತೊಗೊಂಡಿದ್ದೀನಿ ತಿನ್ನೋದಕ್ಕೆ. ಇನ್ನು ಊಟ ಎಲ್ಲ ಆಯಿತು. ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಒಂದು 10 ನಿಮಿಷ ಸುಮ್ಮನೆ ಕುತ್ಕೊಬಿಟ್ಟೆ ನಾನು. ಕುತ್ಕೊಂಡು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಸ್ವಲ್ಪ ಧೂಳೆಲ್ಲ ತೊಗೊತಾ ಇದ್ದೀನಿ. ಸ್ವಲ್ಪ ಜಾಡೆಲ್ಲ ಕಟ್ಟಿತ್ತಲ್ಲ ಅದಕ್ಕೋಸ್ಕರ. ಇನ್ನು ಅದು ಬಂದುಬಿಟ್ಟು ನಾನು ಜಾಡು ತೆಗೆದು ತೊಗೊಂಡಿದ್ದೀನಲ್ವ, ಅದು ಬಂದು ಇನ್ನು ಹಳ್ಳಿ ಕಡೆನೇ ಮಾರ್ಕೊಂಡು ಬರ್ತಾ ಇರ್ತಾರೆ. ಅದು 100 ರೂಪಾಯಿಗೊಂದು. ಇನ್ನು ಕಡಿಮೆ ಕೊಡೋದಿಲ್ಲ, ಫಿಕ್ಸೆಡ್ ರೇಟ್ ಇದು. ಇನ್ನು 100 ರೂಪಾಯಿಗೊಂದು ಅಂತೇಳ್ಬಿಟ್ಟು ಫಸ್ಟಿಗೆ ಇತ್ತು ನನ್ನ ಹತ್ರ, ಅದು ಗ್ರೀನ್ ಕಲರ್ದೊಂದಿತ್ತು. ಅದು ಬಂದುಬಿಟ್ಟು ಮುರಿದೋಗ್ಬಿಡ್ತು ಅದು. ಅದಕ್ಕೋಸ್ಕರ ತುಂಬ ದಿನ ಆಯಿತು ತೊಗೊಂಡೇ ಇರಲಿಲ್ಲ. ಇನ್ನು ಬಂದೇ ಇರಲಿಲ್ಲ ಹಳ್ಳಿ ಕಡೆ. ಅದಕ್ಕೆ ನಾನು ವೆಯ್ಟ್ ಮಾಡ್ತಾಯಿದ್ದೆ ಇಷ್ಟು ದಿನ ಯಾವಾಗ ಬರ್ತಾರಪ್ಪ ಅಂತೇಳ್ಬಿಟ್ಟು. ಸದ್ಯಕ್ಕೆ ಬಂದಿದ್ರು ಗುರುವಾರ, ಅದಕ್ಕೆ ಒಂದು ತೊಗೊಂಡೆ ನಾನು ಫಸ್ಟು. ಇದು ಬೇಕೇ ಬೇಕಂತೇಳ್ಬಿಟ್ಟು. ಈ ಥರ ಯಾವಾಗಾದ್ರೂ ಸ್ವಲ್ಪ ನಮ್ಮ ಕಣ್ಣಿಗೆ ಕಾಣ್ದಾಗೆಲ್ಲ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಅದು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ತುಂಬ ಗ್ಯಾಪ್ ಆಗಿಬಿಡ್ತು ನಿಜವಾಗ್ಲೂ. ನನಗೆ ಒಂಥರ ಅನಿಸ್ತಿತ್ತು. ಇನ್ನು ಪೊರಕೆಗೆ ಧೂಳು ತೆಗಿಯೋಣ ಅಂತಂದ್ರೆ ಅಷ್ಟೊಂದು ಸಿಗಲ್ಲಲ್ವ. ಹೈಟ್ ಚೇರ್ ಹಾಕ್ಕೊಂಡು ಹತ್ತಿ ಜಾಡು ತೆಗೆದ್ರು ಕೂಡ ಸಿಗೋದಿಲ್ಲ ಪೊರಕೆಗೆ. ಅದಕ್ಕೋಸ್ಕರ ಈ ಥರ ಇದ್ರಂತೂ ತುಂಬ ಹೆಲ್ಪ್ ಆಗುತ್ತೆ ನಮಗೆ. ಇನ್ನು ಅದಕ್ಕೆ ನಾನು ಸದ್ಯ ಬಂತಂತೇಳ್ಬಿಟ್ಟು ಇನ್ನು ಇವತ್ತೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳೋಣ, ಹಂಗೆ ನಿಧಾನಕ್ಕೆ ಒಂದೊಂದು ಕೆಲಸನೇ ಮಾಡ್ಕೊಳೋಣ ಅಂತ ಹೇಳಿಬಿಟ್ಟು ಇವಾಗ ಒಳಗಿಂದು ಮತ್ತು ರೂಮಲ್ಲಿರೋದು ಮತ್ತು ಇವಾಗ ಚಪ್ಪರದ ಕೆಳಗಂತೂ ಸ್ವಲ್ಪ ಗುಬ್ಬಿ ಮರಿ ಭಾಳ ಇದ್ದಾವೆ. ಯಾವಾಗಲೂ ಕೂಡ ಗೂಡು ಕಟ್ತಾನೇ ಇರ್ತಾವಲ್ವ. ಅದಕ್ಕೋಸ್ಕರ ಸಖತ್ತು ಧೂಳು ಮತ್ತು ಅದು ಫುಲ್ಲು ಜಾಡು ಕಟ್ಟಿರೋದೆಲ್ಲ ಹಂಗೆ ಇತ್ತು. ಎಲ್ಲ ಕೂಡ ಕ್ಲೀನ್ ಮಾಡಿಬಿಟ್ಟು ಇನ್ನು ಗುಂಡ ಮಲ್ಕೊಂಡಿದ್ನಲ್ವ, ಅವನ ಜೊತೆ ಹಂಗೆ ಮತ್ತು ನಾನು ಸ್ವಲ್ಪ ಹೊತ್ತು ಹಂಗೆ ಮಲ್ಕೊಂಡ್ಬಿಟ್ಟೆ. ಯಾಕೋ ಸುಸ್ತು ಅನಿಸ್ಬಿಡ್ತು, ಕೆಲಸ ಮಾಡೋದಕ್ಕೆ ಆಗಲಿಲ್ಲ ನನಗೆ. ಅದಕ್ಕೆ ಬಿಡಪ್ಪ ಇದ್ರೆ ಇಲ್ಲಿ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಮಾಡ್ಕೊಡೋಣ ಅಂತ ಹೇಳಿ ಸುಮ್ಮನೆ ಮಲ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಎಷ್ಟು 4 ಗಂಟೆಗೆ 4:15 ಏನಾಗಿತ್ತು, ಅವಾಗ ಎಚ್ಚರ ಆಯಿತು ನನಗೆ. ಎದ್ದು ನೋಡ್ತಾ ಇದ್ದೀನಿ ಏನು ಇಷ್ಟೊತ್ತು ಮಲ್ಕೊಂಡ್ಬಿಟ್ಟೆ ಅಂತೇಳ್ಬಿಟ್ಟು. ಇನ್ನು ಸದ್ಯ ಬಿಡು ಸ್ವಲ್ಪ ನನಗೆ ರಿಲೀಫ್ ಅನ್ನಿಸ್ತು. ಅದಕ್ಕೋಸ್ಕರ ಇನ್ನು ಅಡುಗೆ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಕೆಲಸ ಇತ್ತು, ಕೆಲಸ ಎಲ್ಲ ಮುಗಿಸ್ಕೊಂಬಿಟ್ಟು ಇವಾಗ ಪಾತ್ರೆ ಎಲ್ಲ ಹಾಕ್ಕೊಂಬಿಟ್ಟಿದ್ದೀನಿ. ಇನ್ನು ಪಾತ್ರೆ ಕೂಡ ತೊಳೆದಿರಲಿಲ್ಲ, ಹಂಗೆ ಎತ್ತಿಟ್ಬಿಟ್ಟಿದೆ ಎಲ್ಲ ಕೂಡ. ಇನ್ನು ಬೆಳಗ್ಗೆವರೆಗೂ ಇದಾಗೋದಿಲ್ಲ ಇದ್ರೆ ಅಂತೇಳ್ಬಿಟ್ಟು ಇನ್ನು ನಿಧಾನಕ್ಕೆ ಕೂತ್ಕೊಂಡು ತೊಳೆಯೋಣ ಅಂತೇಳ್ಬಿಟ್ಟು ಎಲ್ಲ ಇವಾಗ ನೈಟೇ ತೊಳೆದಿರ್ತಾಯಿದ್ದೀನಿ. ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಮಲ್ಕೊಂಡ್ರೆ ಬೆಳಗ್ಗೆಗೆ ಸ್ವಲ್ಪ ಲೇಟಾಗಿ ಎದ್ದರೂ ಪರವಾಗಿಲ್ಲ. ಅಟ್ಲೀಸ್ಟ್ ಹುಷಾರಿಲ್ದಾಗಾದರೂ ಸ್ವಲ್ಪ ಲೇಟಾಗಿ ಎದ್ದೋಳೋಣ, ಡೈಲಿ ಇದ್ದಿದ್ದೆ ಅಂತ ಅಂದ್ಕೊಂಡು ಇನ್ನು ಎಲ್ಲ ಸ್ವಲ್ಪ ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ. ಸ್ಟವ್ ಕೂಡ ತೊಳೆದಿರಲಿಲ್ಲ, ಅದನ್ನು ಕೂಡ ಸ್ವಲ್ಪ ನೀರೆಲ್ಲ ಹಾಕ್ಬಿಟ್ಟು ನೆನೆಸಿಟ್ಟು ಬಂದಿದ್ದೆ. ನಾನು ಪಾತ್ರೆ ತೊಳ್ಕೊಂಡು ಹೋಗೋಷ್ಟಕ್ಕೆ ಸ್ವಲ್ಪ ಸ್ಟವ್ ಎಲ್ಲ ಸ್ವಲ್ಪ ನೀಟಾಗಿ ನೆನ್ಕೊಂಡಿರುತ್ತೋ, ಬೇಗ ತೊಳಿಬೋದು ಅಂತ ಹೇಳಿ ಏನು ಕೂಡ ಕ್ಲೀನ್ ಮಾಡಿರಲಿಲ್ಲ. ಅಡುಗೆ ಮನೆಯೆಲ್ಲ ನೋಡೋಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಬೆಳಗ್ಗೆಯಿಂದನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತಲೇ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಅದಕ್ಕೆ ನಾನು ಬಲವಂತ ಮಾಡಿ ನಾನು ಕೆಲಸ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತೇಳ್ಬಿಟ್ಟು ಇನ್ನು ಸುಮ್ಮನೆ ನಾನು ಆಗಿಬಿಟ್ಟಿದ್ದೆ. ಅದಕ್ಕೆ ಇವಾಗ ಫಸ್ಟ್ ಇವೆಲ್ಲ ತೊಳೆದಿಟ್ಬಿಟ್ಟು ಆಮೇಲೆ ಸ್ವಲ್ಪ ಒಳಗೆಲ್ಲ ಕ್ಲೀನ್ ಮಾಡಿಕೊಂಡು ಜೋಡಿಸ್ಬಿಡೋಣ ಅಂತ ಇತ್ತು. ನನ್ನ ಫೇಸ್ ಕೂಡ ನೋಡ್ತಾ ಇರ್ಬೋದು, ಫುಲ್ಲು ಡಲ್ ಆಗಿಬಿಟ್ಟಿದೆ. ನನಗಂತೂ ಹೇಳ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಆದರೂ ಕೂಡ ಸ್ವಲ್ಪ ಆ್ಯಕ್ಟಿವಾಗೇ ಇದ್ದೀನಿ. ಇರಲೇಬೇಕು, ಸುಮ್ಮನೆ ಮೂಲೆ ಹಿಡಿದ್ಬಿಟ್ರಂತೂ ಅದು ಹಂಗೆ ನಮ್ಮನ್ನು ಮೂಲೆ ಹಿಡಿಸ್ಬಿಡುತ್ತೆ. ನಮಗೆ ಹುಷಾರಿಲ್ಲ ಅಂತಂದರೂ ಕೂಡ ಬಂದು ಕೇಳೋರು ಇರೋದಿಲ್ಲ ಒಂದೊಂದು ಸತಿ, ಆ ಥರ ಕೂಡ ಅನಿಸ್ಬಿಡುತ್ತೆ. ಇನ್ನು ಆ ಥರ ಎಲ್ಲ ಬೇಡ, ಸುಮ್ಮನೆ ಯಾಕೆ ನಮ್ಮಿಂದ ರಿಸ್ಕು ಅಂತೇಳ್ಬಿಟ್ಟು ಇನ್ನು ನಾವೇ ಕೂಡ ಅರ್ಥ ಮಾಡಿಕೊಂಡು ಇನ್ನು ಎಲ್ರಿಗೂ ಕಷ್ಟ ಅನ್ನೋದಿರುತ್ತೆ. ಸುಮ್ಮನೆ ಅದರಲ್ಲಿ ನಮ್ಮದಿನ್ನೇನು ಒಂದು ಕಷ್ಟ ಅವ್ರಿಗೆ ಅಂತೇಳ್ಬಿಟ್ಟು ಇನ್ನು ನಾನು ಏನು ಕೂಡ ತೋರಿಸ್ಕೊಳಕ್ಕೆ ಹೋಗ್ತಾಯಿಲ್ಲ. ಆರಾಮಾಗಿದ್ದೀನಿ ಅನ್ನೋ ಥರನೇ ನಾನು ಫೀಲ್ ಮಾಡ್ಕೊತಾ ಇರ್ತೀನಿ ಹುಷಾರಿಲ್ದಿದ್ರು ಕೂಡ. ಇನ್ನು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಅಲ್ಲೇ ಹೊರಗಡೆನೇ ಇಟ್ಟು ಬಂದ ತಕ್ಷಣ ಇವಾಗ ಸ್ಟವ್ ಉಜ್ತಾ ಇದ್ದೀನಿ. ಒಂದು 3 ದಿನ 4 ದಿನ ಆಗಿತ್ತು ಅನಿಸುತ್ತೆ ಸ್ಟವ್ ಕ್ಲೀನ್ ಮಾಡಿ ಉಜ್ಜೇ ಇರಲಿಲ್ಲ. ಇಷ್ಟು ದಿನ ನಾನು ಯಾವತ್ತೂ ಕೂಡ ಪೆಂಡಿಂಗ್ ಇಟ್ಕೊಂಡಿರಲಿಲ್ಲ. ಅದಕ್ಕೆ ಇರಲಿ ಬಿಡ ಅಂತೇಳ್ಬಿಟ್ಟು ಇನ್ನು ಸುಮ್ಮನೆ ಮೇಲೆನೇ ಒರೆಸ್ಕೊಂಡು ಸುಮ್ಮನೆ ಆಗ್ತಾಯಿದ್ದೆ. ಅದಕ್ಕೆ ಇವಾಗ ಒಂದು ಸ್ವಲ್ಪ ಚೆನ್ನಾಗಿ ರೆಸ್ಟ್ ಮಾಡಿಬಿಟ್ಟೆ. ಬೆಳಗ್ಗೆಯಿಂದ ಸ್ವಲ್ಪ ಜಾಸ್ತಿ ರೆಸ್ಟ್ ತೊಗೊಂಡಲ್ವ, ಅದಕ್ಕೆ ಸ್ವಲ್ಪ ಚೆನ್ನಾಗಿದ್ದೀನಿ ಅಂತ ಅನ್ನಿಸ್ತು. ಇನ್ನು ಅದಕ್ಕೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಆದಷ್ಟು. ಇನ್ನು ಸ್ಟ್ಯಾಂಡ್ ಅಷ್ಟೇ, ಪಾತ್ರೆ ಸ್ಟ್ಯಾಂಡು ಕೂಡ ಸ್ವಲ್ಪ ಧೂಳು ಆಗಿತ್ತು, ಅದನ್ನು ಕೂಡ ಹಂಗೆ ಒರೆಸ್ಕೊಂಬಿಟ್ಟೆ. ಹೆಂಗೋ ಬಟ್ಟೆ ತ್ಯಾವ ಮಾಡ್ಕೊಂಡಿದ್ದೀನಲ್ಲ ಅದನ್ನೇ ಒರೆಸ್ಕೊಂಬಿಡೋಣ ನೀಟಾಗಿ ಅಂತೇಳ್ಬಿಟ್ಟು ಅದನ್ನು ಒರೆಸ್ಕೊಂಡು ಇನ್ನು ಸ್ಟವ್ ಎಲ್ಲ ನೀಟಾಗಿ ಒರೆಸಿದ್ದೆ. ಸ್ಟವ್ ಎಲ್ಲ ಒರೆಸ್ಬಿಟ್ಟು ಇನ್ನು
ಗ್ಯಾಸ್ ಕಟ್ಟೆ ಎಲ್ಲ ಒರೆಸ್ಬಿಟ್ಟು ಇವಾಗ ಸ್ಟ್ಯಾಂಡ್ ಒರೆಸ್ತಾ ಇದ್ದೀನಿ. ನಾನು ಅವಾಗವಾಗ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಇದು ಸ್ಟ್ಯಾಂಡ್ ಬಂದುಬಿಟ್ಟು, ಇಲ್ಲಾಂದರೆ ಅದು ಸ್ಟ್ಯಾಂಡ್ ನೋಡೋದಕ್ಕೆ ಆಗೋದಿಲ್ಲ, ಅಷ್ಟೊಂದು ಧೂಳು ಅನಿಸ್ಬಿಡುತ್ತೆ. ಇನ್ನು ನಾನು ಅಡುಗೆ ಆಗಿದ ತಕ್ಷಣವೇ ನಾನು ಇದು ಗ್ಯಾಸ್ ಹತ್ರ ಕಿಟಕಿ ಇದೆಯಲ್ವ, ಅದನ್ನು ಕ್ಲೋಸ್ ಮಾಡಿಬಿಡ್ತೀನಿ. ಓಪನ್ನಾಗಿ ಇಟ್ಟಿರಲ್ಲ, ಅಡುಗೆ ಮಾಡಿದಾಗ ಮಾತ್ರ ಓಪನ್ ಮಾಡ್ಕೊತೀನಿ. ಅಡುಗೆ ಎಲ್ಲ ಆಗಿ ಸ್ವಲ್ಪ ಆದಮೇಲೆ ಹಂಗೆ ಕ್ಲೋಸ್ ಮಾಡಿಬಿಡ್ತೀನಿ, ಇಲ್ಲಾಂದರೆ ಸಿಕ್ಕಾಪಟ್ಟೆ ಧೂಳು ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಅದನ್ನು ನಾನು ಜಾಸ್ತಿ ಇವಾಗ ತೆಗಿತಾನೇ ಇಲ್ಲ, ಯಾವಾಗಲೂ ಕೂಡ ಕ್ಲೋಸ್ ಮಾಡಿರ್ತೀನಿ. ಇನ್ನು ಊಟ ಮಾಡಿರಲಿಲ್ಲ ನಾನು. ಫಸ್ಟ್ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ನೀಟಾಗಿ ಕ್ಲೀನೆಲ್ಲ ಆದಮೇಲೆ ಸ್ವಲ್ಪ ನಿಧಾನಕ್ಕೆ ಕೂತ್ಕೊಂಡು ಊಟ ಮಾಡೋಣ ಅಂತೇಳ್ಬಿಟ್ಟು ಫಸ್ಟ್ ಕೆಲಸ ಮಾಡ್ತಾಯಿದ್ದೀನಿ. ನನಗಷ್ಟೇ, ನನಗೆ ಫಸ್ಟ್ ಕೆಲಸ ಆಗೋವರೆಗೂ ಊಟ ಮಾಡೋಕ್ಕೆ ಮನಸ್ಸು ಬರೋದಿಲ್ಲ. ಏನೇ ಆಗಲಿ ಫಸ್ಟ್ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ನಿಧಾನ ಕೂತ್ಕೊಂಡು ಊಟ ಮಾಡೋಣ ಅಂತ ಅನಿಸುತ್ತೆ. ಫಸ್ಟಿಂದನೂ ಅಷ್ಟೇ, ನನಗೆ ಇವಾಗಲ್ಲ, ಮುಂಚೆಯಿಂದನೂ ಅಷ್ಟೇ ನನಗೆ ಅಭ್ಯಾಸ ಆಗಿಬಿಟ್ಟಿದೆ. ಫಸ್ಟ್ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಲೇಟಾದರೂ ಪರವಾಗಿಲ್ಲ, ನಿಧಾನ ಕೂತ್ಕೊಂಡು ಹೊಟ್ಟೆ ತುಂಬ ಊಟ ಮಾಡೋಣ ಅನ್ನೋ ಫೀಲ್ ನನಗೆ ಯಾವಾಗಲೂ ಅಷ್ಟೇ. ನಾನು ಮುಂಚೆಯಿಂದನೂ ಅಷ್ಟೇ ಅದು ರೂಢಿ ಬಂದುಬಿಟ್ಟಿದ್ದೀನಿ. ಅದೇ ಅಭ್ಯಾಸ ಆಗಿದೆ ನನಗಂತೂ. ಇನ್ನು ನೋಡ್ತಾ ಇರ್ಬೋದು ಎಷ್ಟು ಪಾತ್ರೆ ಇದ್ದು ಅಂತೇಳ್ಬಿಟ್ಟು, ಇನ್ನು ಪಾತ್ರೆ ಕೂಡ ಹೊರಗಡೆನೇ ಇಟ್ಟಿದ್ದೆ. ಎಲ್ಲ ತೊಗೊಬಂದು ಇನ್ನು ಸ್ಟ್ಯಾಂಡ್ ಎಲ್ಲ ಸ್ವಲ್ಪ ನೀಟಾಗಿ ಒರೆಸಿದ್ನಲ್ವ, ಒಂದು ಸ್ವಲ್ಪ ಹಂಗೆ ಆರಕ್ಕೆ ಬಿಟ್ಟೆ. ಒಂದು ಸ್ವಲ್ಪ ಆರಿದ್ಮೇಲೆ ಮತ್ತೆ ತೊಗೊಂಬಂದು ಇಡ್ತಾಯಿದ್ದೀನಿ. ಇನ್ನು ಗ್ಯಾಸ್ ಕಟ್ಟೆ ಕೂಡ ತೊಳೆದಿದ್ನಲ್ವ, ಅಲ್ಲಿ ಇದು ಡಬ್ಬ ಎಲ್ಲ ಇಟ್ಟಿದ್ದೀನಲ್ಲ, ಅದು ಕೂಡ ಸ್ವಲ್ಪ ಧೂಳಾಗಿತ್ತು, ಅದನ್ನು ಕೂಡ ಎಲ್ಲ ಒರೆಸ್ಬಿಟ್ಟು ಆದಷ್ಟು ಎಲ್ಲ ಕೂಡ ಕೆಲಸ ಮಾಡಿಕೊಂಡೆ ನಾನು. ಸ್ವಲ್ಪ ಟೈಮ್ ಇದೆ ಅಂತೇಳ್ಬಿಟ್ಟು ಅಟ್ಲೀಸ್ಟ್ 9 ಗಂಟೆ ಒಳಗೆ ಎಲ್ಲ ಕೆಲಸ ಮುಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲವೂ ಮಾಡಿಕೊಂಡೆ. ಇನ್ನು ನಾನು ಸ್ವಲ್ಪ ವೀಡಿಯೋ ಮಾಡಿದ್ದೀನಿ, ಆದರೆ ಎಲ್ಲ ವೀಡಿಯೋ ಮಾಡೋದಕ್ಕಾಗೋದಿಲ್ಲಲ್ವ, ಅದರಲ್ಲೆಲ್ಲ ಜಾಸ್ತಿ ಕಟ್ ಮಾಡಿಬಿಟ್ಟು ನಾನು ಮೇನ್ ಆಗಿರೋದು ಮಾತ್ರ ಇವಾಗ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬ ಕೆಲಸ ಇತ್ತು, ಅದೆಲ್ಲ ಮುಗಿಸ್ಕೊಂಬಿಟ್ಟು ಇವಾಗ ಲಾಸ್ಟಲ್ಲಿ ಪಾತ್ರೆ ತೊಗೊಂಬಂದು ಎಲ್ಲ ಜೋಡಿಸ್ತಾ ಇದ್ದೀನಿ ನೀಟಾಗೆ. ಇನ್ನು ನಮ್ಮ ಗುಂಡನಿಗೂ ಕೂಡ ನಿದ್ದೆ ಬಂದುಬಿಟ್ಟಿತ್ತು. ಅಮ್ಮ ಮಲ್ಕೊತೀನಿ, ಜೋಲಿಗೆ ಹಾಕು ಅಂತ ಹೇಳ್ತಾ ಇದ್ದ. ಇನ್ನು ಸಹನ ಇದ್ದಾಳಲ್ವ, ಹೆಂಗೋ ಸ್ವಲ್ಪ ಆಟಾಡ್ಸಮ್ಮ, ಸ್ವಲ್ಪ ಲೇಟಾಗಿ ಮಲ್ಕೊಂಡ್ರು ಬೇಗ ಎದ್ದೊಳೋದಿಲ್ಲ, ಆರಾಮ್ಸೆ ಮಲ್ಕೊತಾನೆ, ಇಲ್ಲಾಂದರೆ ಮಧ್ಯ ಸೆಂಟ್ರಲ್ಲಿ ಎದ್ದೊಳ್ತಾ ಇರ್ತಾನೆ ಅಂತ ಹೇಳ್ಬಿಟ್ಟು ಹಂಗೆ ಆಟಾಡ್ಸೋಕ್ಕೆ ಬಿಟ್ಟಿದ್ದೆ. ಪಾಪ ಆದರೂ ಕೂಡ ಅವನಿಗೆ ನಿದ್ದೆ ತಡೆಯೋದಕ್ಕಾಗಲಿಲ್ಲೇನೋ, ಅದಕ್ಕೆ ಮಲ್ಕೊತೀನಿ ಅಂತ ಹೇಳ್ತಾ ಇದ್ದ. ಇನ್ನು ಸರಿ, ನಾನು ಕೆಲಸ ಮಾಡ್ಕೊತೀನಿ, ನೀನು ಫಸ್ಟ್ ಅವನ್ನ ಜೋಲಿಗೆ ಹಾಕ್ಬಿಟ್ಟು ತೂಗು, ನಾನು ಆಮೇಲೆ ಕೆಲಸ ಎಲ್ಲ ಆದಮೇಲೆ ಮತ್ತೆ ಒಳಗಡೆ ಮಲಗಿಸ್ತೀನಿ ಅಂತಂದೆ. ಆದರೆ ಅವ್ನು ಕೇಳೋದೇ ಇಲ್ಲ, ಅಮ್ಮನೇ ತೂಗಬೇಕು ಜೋಲಿ ಅಂತಲೇ ಆಟ ಮಾಡ್ತಾ ಇರ್ತಾನೆ. ನಮ್ಮ ಸಹನ ತೂಗ್ತಾ ಇದ್ದರೆ ಸುಮ್ಮನೆ ಕಾಲಲ್ಲಿ ಆಡಿಸೋದು, ಕೈಯಲ್ಲಿ ಆಡಿಸೋದು ಎಲ್ಲ ಮಾಡ್ತಾಯಿದ್ದ, ಆಟ ಮಾಡ್ತಾಯಿದ್ದ, ಅಮ್ಮ ಬೇಕು ಅಂತೇಳ್ಬಿಟ್ಟು. ಇನ್ನು ಸರಿ ಮಲ್ಕೊಳ್ಳಪ್ಪ ಅಂತೇಳ್ಬಿಟ್ಟು ನಾನು ಕೂಡ ಒಂದು ಸ್ವಲ್ಪ ಹೊತ್ತು ತೂಗಿದೆ. ಮಲ್ಕೊಳ್ಳಿ ಅಂತೇಳ್ಬಿಟ್ಟು ನಾನು ವಾಯ್ಸು ಕೇಳಿ ಅಂತೇಳ್ಬಿಟ್ಟು ಸ್ವಲ್ಪ ಸಹನ ಹತ್ರ ಚಿಕ್ಕಮ್ಮನ ಹತ್ರ ಮಾತಾಡಿಕೊಂಡು ತೂಗ್ತಾ ಇದ್ದೆ. ಇನ್ನು ಅವನು ಕೂಡ ಮಲ್ಕೊಂಡ ತಕ್ಷಣ ಇನ್ನು ನೀಟಾಗಿ ಕಸ ಎಲ್ಲ ಗುಡಿಸ್ಬಿಟ್ಟು ಇನ್ನು ಊಟ ಕೂಡ ಮಾಡಿದೆ. ಊಟ ಮಾಡಿಬಿಟ್ಟು ಇನ್ನು ಮಿಕ್ಕಿದ್ದು ಅನ್ನ ಮತ್ತು ಸ್ವಲ್ಪ ಸಾಂಬಾರು ಕೂಡ ಮಿಕ್ಕಿತ್ತು, ಅದು ಕಿಟಕಿ ಹತ್ರ ಇಟ್ಟಿದ್ದೀನಿ, ಸ್ವಲ್ಪ ಗಾಳಿಗಿರಲಿ ಅಂತೇಳ್ಬಿಟ್ಟು. ಅದನ್ನು ನಾನು ಸೈಡಲ್ಲೆಲ್ಲ ನೀಟಾಗಿ ಮುಚ್ಚಿಡಲ್ಲ, ಇದರ ಗಾಳಿಗಿಟ್ರಂತೂ ಒಂದು ಸ್ವಲ್ಪ ಗಾಳಿ ಆಡಿ ಚೆನ್ನಾಗಿರುತ್ತೆ ಅಂತ ಹೇಳಿ